ಧನುಸ್ಸು ರಾಶಿ ವ್ಯಾವಹಾರಿಕವಾಗಿ ಕೆಲವು ಗೊಂದಲಗಳು ಉಂಟಾಗುತ್ತೆ. ಅಂತಹ ಗೊಂದಲಗಳಿಂದ ಸ್ವಲ್ಪ ಮಟ್ಟಿಗೆ ಹೊರಬರಬೇಕು. ಅಂತಹ ವ್ಯವಹಾರವನ್ನು ಸರಿಯಾಗಿ ಗಮನಿಸಿಕೊಂಡು ಎಲ್ಲಿ ತಪ್ಪಾಗಿದೆ, ಯಾವ ವಿಷಯವನ್ನು ಸರಿಯಾಗಿ ಪರಾಮರ್ಶೆ ಮಾಡಬೇಕು, ಅದನ್ನು ತಿದ್ದುಕೊಳ್ಳಬೇಕು, ಬದಲಾವಣೆಗೆ ತರಬೇಕು ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಬೇಕು. ನಿಮ್ಮ ರಹಸ್ಯವಾದಂತಹ ಕೆಲವಷ್ಟು ವಿಚಾರಗಳನ್ನು ಯಾರ ಜೊತೆಯಲ್ಲೂ ಕೂಡ ಹಂಚಿಕೊಳ್ಳಬೇಡಿ. ನಿಮಗೆ ನಿಮ್ಮದೇ ಆದಂತಹ ಕೆಲವು ರಹಸ್ಯಗಳು, ಗೌಪ್ಯತೆ ಅಂತಕ್ಕಂತಹದ್ದು ಇರುತ್ತೆ. ಆದರೆ ಯಾವುದೋ ಸಂತೋಷದಲ್ಲಿ, ಇನ್ಯಾವುದೋ ಸಂಭ್ರಮದಲ್ಲಿ ಆ ಗೌಪ್ಯವಾದಂತಹ ವಿಚಾರಗಳನ್ನು ಹೇಳ್ಕೊಳ್ಳೋದು ನಿಮಗೇ ಅದು ಕಂಟಕಪ್ರಾಯವಾಗುತ್ತೆ, ನಿಮಗೇ ತೊಂದರೆಯನ್ನು ತಂದಿಡುತ್ತೆ ಅನ್ನುವಂಥದ್ದು ಜ್ಞಾಪಕ ಇರಲಿ. ಸಾಧ್ಯವಾದಷ್ಟು ಮೌನವಾಗಿದ್ದರೆ ಬಹಳ ಒಳ್ಳೆಯದು. ಆ ಮಾತಿನ ಭರದಲ್ಲಿ ಏನೇನೋ ಹೇಳಿಬಿಟ್ರೆ ಅದು ಕೂಡ ಕಷ್ಟವಾಗಬಹುದು. ಯಾವುದೇ ಆಸೆ ಇವತ್ತು ನಿರಾಸೆಯಾಗಿ ಪರಿಣಮಿಸ್ಬೋದು. ನಿಮ್ಮನ್ನು ಆ ರೀತಿಯಲ್ಲಿ ಕಾಡುತ್ತೆ. ತುಂಬ ದೊಡ್ಡ ಮಟ್ಟದ ದುಃಖವನ್ನು, ಬೇಸರವನ್ನು ವ್ಯಕ್ತಪಡಿಸ್ತೀರಿ. ನಿಮ್ಮ ನಿರೀಕ್ಷೆಗೆ ತಕ್ಕ ಫಲಿತಾಂಶ ಸಿಕ್ಕದಲ್ಲೇ ಒಂದಷ್ಟು ಬೇಸರ ಮತ್ತೆ ನಿಮ್ಮನ್ನು ಕಾಡುತ್ತೆ. ಯಾರನ್ನೂ ಕೂಡ ಅವಲಂಬಿಸಬೇಡಿ. ಬೇರೆಯವರನ್ನು ಅವಲಂಬಿತವಾಗಿ ಮಾಡ್ತಕ್ಕಂತಹ ಕೆಲಸಗಳಿಂದ ನಿಮಗೆ ತೃಪ್ತಿ ಎನ್ನುವಂಥದ್ದು, ಸಮಾಧಾನ ಅನ್ನುವಂಥದ್ದು ಸಿಕ್ಕುವುದೇ ಇಲ್ಲ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಬಹಳ ಪ್ರಮುಖವಾದಂತಹ ಕೆಲವು ಕೆಲಸಗಳನ್ನು ಮುಂದೂಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅಂದರೆ ಇವತ್ತು ಈ ಗಳಿಗೆಗೆ ನೀವು ಅಂದುಕೊಂಡಂತಹ ಯಾವ ಕೆಲಸಗಳು ಕೂಡ ಆಗೋದಿಲ್ಲ. ಹಾಗಾಗಿ ಆ ಕೆಲಸಗಳಲ್ಲಿ ನಿಮಗೆ ಒಂದಷ್ಟು ಅಸಮಾಧಾನ ಆಗುವಂಥದ್ದಾಗತ್ತೆ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಅದೂ ಕೂಡ ಬೇಸರದ ಸಂಗತಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಸ್ಯೆ ಉಂಟಾಗತ್ತೆ. ಇದನ್ನೂ ಕೂಡ ತಾವೇ ಅನುಭವಿಸಬೇಕಾದಂಥದ್ದು. ಹಿಂದಿನ ಅನುಭವದಿಂದ ಒಳ್ಳೆಯ ಪಾಠವನ್ನು ಕಲಿಬೇಕಾಗತ್ತೆ. ಆ ಪಾಠ ನಿಮಗೆ ಸಿಕ್ಕತ್ತೆ, ಅಂತಹ ಅನುಭವವಾಗತ್ತೆ. ಆದರೆ ವಿವೇಚನಾ ಶಕ್ತಿಯಲ್ಲಿ ಕೆಲಸ ಮಾಡಬೇಕು. ಹಿಂದೆ ಈ ತಪ್ಪಿನಿಂದ ನನಗೆ ತೊಂದರೆ ಆಗಿದೆ, ಮುಂದೆಂದೂ ಕೂಡ ಅಂತಹ ತಪ್ಪನ್ನು ನಾನು ಮಾಡಬಾರ್ದು ಅನ್ನುವಂತಹ ಭಾವನೆ, ಪರಿವರ್ತನೆ ನಿಮ್ಮಲ್ಲಿ ಆಗಬೇಕು. ಇಲ್ಲ ಹಠಕ್ಕೆ ಬಿದ್ದು ನಾನು ಅದೇ ತಪ್ಪನ್ನು ಮಾಡಿ ಜೈಗಳಿಸ್ತೀನಿ ಅಂತಕ್ಕಂಥದ್ದಿದ್ದರೆ ಮತ್ತೆ ಮತ್ತೆ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಆಹಾರದ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಆರೋಗ್ಯದಲ್ಲಿ ಹೆಚ್ಚಿನ ಏರುಪೇರಿಗೆ ಆಹಾರವೇ ಕಾರಣ ಅಂತಕ್ಕಂಥದ್ದು ಸ್ಪಷ್ಟ ಮಾಡಿಕೊಳ್ಳಿ. ಆ ಸೂಚನೆಯನ್ನು ಗಮನಿಸ್ಕೊಳ್ಳಿ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಹೊಸ ಹೊಸ ವಿಚಾರಗಳಲ್ಲಿ ಆಸಕ್ತಿ ಬರುವಂಥದ್ದು. ಆದರೆ ಆ ವಿಷಯ ನಿಮಗೆಷ್ಟು, ನಿಮ್ಮ ಕುಟುಂಬಕ್ಕೆಷ್ಟು, ನಿಮ್ಮ ಪರಿವಾರಕ್ಕೆಷ್ಟು, ಸಮಾಜಕ್ಕೆಷ್ಟು ಒಳಿತನ್ನು ತರುತ್ತೆ ಅನ್ನುವಂಥದ್ರ ಬಗ್ಗೆ ಎಚ್ಚರ ಇರಲಿ. ನಿಮ್ಮ ವಿರೋಧಿಗಳ ಬಗ್ಗೆ ನಿಮಗೆ ಒಂದಷ್ಟು ಹೆದರಿಕೆ ಅಂತಕ್ಕಂಥದ್ದಿರುತ್ತೆ. ನಿಮ್ಮಿಂದ ವಿರೋಧಿಗಳಿಗೂ ಹೆದರಿಕೆ ಇರುತ್ತೆ. ಯಾವ ಕ್ಷಣದಲ್ಲಿ ಏನು ಮಾಡ್ತಾರಪ್ಪ, ಇವರಿಂದ ಏನು ತೊಂದರೆ ಆಗುತ್ತೆ ಅನ್ನುವಂತಹ ಭಯ ಅವರನ್ನೂ ಕೂಡ ಕಾಡುವಂಥದ್ದಿರುತ್ತೆ. ಮನೆಯವರ ಪರಿಪೂರ್ಣವಾದಂತಹ ಬೆಂಬಲ, ಸಹಕಾರ ಎಲ್ಲ ಕೆಲಸಗಳಲ್ಲೂ ಇರುತ್ತೆ. ಮನೆಯವರ ಪ್ರೋತ್ಸಾಹವೇ ನಿಮಗೆ ಗಟ್ಟಿ ಅಂತ ಹೇಳಬೇಕಾದಂಥದ್ದು. ಆ ಒಂದು ಧೈರ್ಯದ ಮೇಲೆ ನೀವೆಲ್ಲ ಕೆಲಸಕ್ಕೂ ಮುನ್ನುಗ್ಗುವಂಥದ್ದಾಗತ್ತೆ. ಅಕ್ಕಪಕ್ಕದವರ ಜೊತೆಯಲ್ಲಿ ಸ್ವಲ್ಪ ವಿಶ್ವಾಸದಿಂದ ಇರಬೇಕು. ಯಾಕೆ ಅಂತಂದರೆ ಅವರ ಜೊತೆಯಲ್ಲಿ ನಿಷ್ಠುರವಾಗ್ತಕ್ಕಂಥದ್ದು ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ಒಳ್ಳೆಯದಲ್ಲ ಅನ್ನುವಂತಹ ಕಿವಿಮಾತು. ಅತಿಯಾದಂತಹ ಖರ್ಚಿನಿಂದ ಸ್ವಲ್ಪ ಬೇಸರವಾಗುತ್ತೆ. ಕೆಲವು ಸಂದರ್ಭದಲ್ಲಿ ಖರ್ಚಾದರೂ ಕೂಡ ಸಮಾಧಾನ ಸಿಕ್ಕತ್ತೆ. ಯಾವಾಗ ನಮ್ಮ ಮನಸ್ಸಿಗೆ ಆನಂದವಾಗಬೇಕು, ನಾವು ಅಂದುಕೊಂಡಂತಹ ಕೆಲಸಗಳಾಗಬೇಕು. ಆದರೆ ಇಲ್ಲಿ ಖರ್ಚಿನಿಂದ ನಿಮಗೆ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು. ಮನೆಯಲ್ಲಿ ಅಶಾಂತಿಯ ವಾತಾವರಣ ಅದರಿಂದನೇ ಉಂಟಾಗ್ತಕ್ಕಂಥದ್ದು. ಸಮಾಧಾನ ಇಲ್ಲ, ಮನೆಯಲ್ಲಿ ಶಾಂತಿಗೆ ಅವಕಾಶ ಇಲ್ಲ. ಹೀಗಾಗಿದೆ. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು. ವಿನಾಕಾರಣ ಸಮಯ ಖರ್ಚಾಗ್ತಾ ಹೋಗುತ್ತೆ. ಬೇಡದೇ ಇರತಕ್ಕಂತಹ ವಿಚಾರಗಳನ್ನು ಮುನ್ನೆಲೆಗೆ ತಂದುಕೊಂಡು ವಿಚಾರವಾದಂತಹ ಚಟುವಟಿಕೆಗಳನ್ನು ದೂರ ಮಾಡ್ತಕ್ಕಂಥದ್ದು, ಸಮಯವನ್ನು ವ್ಯರ್ಥ ಮಾಡಿಕೊಳ್ತಕ್ಕಂಥದ್ದು. ನಿಮ್ಮೆಲ್ಲ ಕೆಲಸಗಳು ಸುಲಭವಾಗಿ ಆಗತ್ತೆ. ಆದರೆ ನಿಮ್ಮ ಪ್ರಯತ್ನವೇ ಇಲ್ಲದೆ ಕೆಲವು ಕೆಲಸಗಳಾಗುವಂತಹದ್ದು ಆಶ್ಚರ್ಯವನ್ನು ಉಂಟು ಮಾಡಿದರೂ ಕೂಡ ಅದು ಹಿಂದೆ ಮಾಡಿದಂತಹ ಯಾವತ್ತೋ ಆ ಪ್ರಯತ್ನದ ಫಲ ಅಂತ ಹೇಳಿ ನೀವು ಭಾವಿಸಬೇಕಾಗತ್ತೆ.
ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ, ತಾತ್ಸಾರ ಮಾಡಬೇಡಿ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ನಿಮಗೆ ಕಂಡಾಗಲೂ ಕೂಡ ತಾತ್ಸಾರವಾಗಿ ಅದನ್ನು ನೋಡಿದರೆ ಅದೇ ದೊಡ್ಡದಾಗಿ ಬೆಳೆದು ನಿಮಗೆ ಕೆಟ್ಟ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕದೇ ಇರೋದಕ್ಕೆ ಇವೆಲ್ಲ ಕಾರಣವಾಗುತ್ತೆ. ಯಾವಾಗ ನಾವು ವಿವೇಚನಾ ಶಕ್ತಿಯನ್ನು ಕಳ್ಕೊಳ್ತೀವಿ, ಯಾವಾಗ ನಾವೇ ಮಾಡಬೇಕಾದಂತಹ ಕೆಲಸಕ್ಕೆ ಬೇರೆಯವರನ್ನು ಅವಲಂಬಿಸ್ತೀವಿ, ಅಂತಹ ಸಂದರ್ಭಗಳಲ್ಲಿ ನಮಗೆ ಹಿನ್ನಡೆಯಾಗುತ್ತೆ, ಪೆಟ್ಟು ಬೀಳುತ್ತೆ, ಮಾನಸಿಕವಾಗಿ ಅಸಮಾಧಾನವಾಗುತ್ತೆ, ಬೇರೆ ಬೇರೆ ನಿರ್ಧಾರಗಳನ್ನು ಮಾಡುವಂತಹ ಮನಸ್ಸು ನಮ್ಮದಾಗ್ತಾ ಹೋಗುತ್ತೆ. ಪಿತರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಗೊಂದಲವಾಗುತ್ತೆ. ತಂದೆ ತಾತ ಮುತ್ತಾತ ಗಳಿಸಿಟ್ಟಂತಹ ಏನೋ ಒಂದಷ್ಟು ಆಸ್ತಿ ಅಣ್ಣ ತಮ್ಮಂದರ ಅಕ್ಕ ತಂಗಿಯರ ಮಾತುಕತೆಯಲ್ಲಿ ವಿವಾದಕ್ಕೆ ಕಾರಣವಾಗುತ್ತೆ. ಅದರಿಂದ ಸಿಕ್ಕಬೇಕಾದಂತಹ ಫಲ, ಅದನ್ನು ಅನುಭವಿಸಬೇಕಾದಂತಹ ಒಂದು ವಾತಾವರಣ ನಮ್ಮಿಂದ ದೂರವಾಗ್ತಕ್ಕಂಥದ್ದಾಗುತ್ತೆ. ನಮ್ಮದೇ ಹಕ್ಕಿನ ಮುಖಾಂತರ ಪಡ್ಕೊಂಡಿದ್ದಂಥದ್ದು ಕೂಡ ನಮ್ಮ ಭಾಗಕ್ಕೆ, ನಮ್ಮ ಪಾಲಿಗೆ ಇಲ್ಲ ಅಂತ ಹೇಳಿ ಆಗುವಂಥದ್ದು. ಮಕ್ಕಳ ಬಗ್ಗೆ ಅತಿಯಾದಂತಹ ಚಿಂತನೆಯನ್ನು ಮಾಡ್ತಕ್ಕಂತಹ ದಿವಸವಾಗುತ್ತೆ ಇದು. ಮಕ್ಕಳ ಬಗ್ಗೆ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.